Hi my juniors, welcome back to the channel again, and you all heard it right. Second round provisional result for UGCET 2026 are out and it's a big good news ಅಂತಾನೆ ಹೇಳ್ಬೋದು. ಎಲ್ಲರೂ ನಾವು ಕಾಯ್ತಾನೆ ಇದ್ವಿ ಈ ಕ್ಷಣಕ್ಕಾಗಿ. ಸೊ ಈಗ ರಿಸಲ್ಟ್ಸ್ ರಿಲೀಸ್ ಆಗಿದ್ದಾವೆ. ಎಲ್ಲರೂ KA ಪೋರ್ಟಲ್ನ ವಿಸಿಟ್ ಮಾಡಿ ಚೆಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಏನಿದು ನೋಟಿಸ್ ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ. ಆ್ಯಂಡ್ ಫಾರ್ UG NEET ಸ್ಟೂಡೆಂಟ್ಸ್ ಫಸ್ಟ್ ರೌಂಡ್ ಮೆಡಿಕಲ್ ಅಲಾಟ್ಮೆಂಟ್ ಹ್ಯಾಸ್ ಬಿನ್ ಹ್ಯಾಪನ್ಡ್. ಸೊ ನೀವು ಚೆಕ್ ಮಾಡ್ಕೋಬೋದು ಮೆಡಿಕಲ್ ಡೆಂಟಲ್ ಕೋರ್ಸಸ್ ಅವರಿಗೆ. ಆ್ಯಂಡ್ ಹಿಯರ್ ದೇ ಹ್ಯಾವ್ ಮೆನ್ಷನ್ ಕ್ಲಿಯರ್ಲಿ ದ್ಯಾಟ್ ಇಲ್ಲಿ ನೀವು ಒಂದು 5 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇದನ್ನು ನೀವು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. UGCET 2026 ಸೆಕೆಂಡ್ ರೌಂಡ್ ಆ್ಯಂಡ್ UG NEET 2026 first round seat allotment has been conducted as per rules and provisional results has been published on 23rd. ಅಂದರೆ ಇವತ್ತು after verifying this result the candidate shall not report to the provisionally allotted college. ಹೌದಾ, ಯಾಕೆ ಅಂತ ಕೇಳ್ಬೋದು. ವೈ? ಬಿಕಾಸ್ ಇಟ್ ಈಸ್ ಪ್ರೊವಿಷನಲ್ ರಿಸಲ್ಟ್, ಇಟ್ಸ್ ನಾಟ್ ದ ಫೈನಲ್ ರಿಸಲ್ಟ್. ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತಲೂ ಇಲ್ಲಿ ನೀವು ನೋಡ್ಬೋದು. ಇಫ್ ದೇರ್ ಈಸ್ ಎನಿ ಡಿಸ್ಕ್ರಿಪೆನ್ಸಿ, ಓಕೆ, ಸ್ಪೆಸಿಫಿಕ್ ಆಬ್ಜೆಕ್ಷನ್ ಏನಾದರೂ ಇದ್ದರೆ ನೀವು ಜಸ್ಟಿಫಿಕೇಷನ್ಸ್ ನೀಡ್ಬೋದು. ಇಲ್ಲಿ KE ಅಥಾರಿಟಿ ಅಂತ ಕೊಟ್ಟಿದ್ದಾರಲ್ಲ, e.nic.in ನೀವು ಜಸ್ಟಿಫಿಕೇಷನ್ಸ್ನ ನೀಡಿ ಬಿಫೋರ್ 4 PM 24ನೇ ತಾರೀಕು ಅಂದರೆ 24ನೇ ತಾರೀಕು ಅಂದರೆ ನಾಳೆ ಸೋಮವಾರ 24ನೇ ತಾರೀಕಿನ ಒಳಗಡೆ 4 ಗಂಟೆ ಒಳಗಡೆ ನೀವು ಎಲ್ಲ ಆಬ್ಜೆಕ್ಷನ್ನ ಏನಾದರೂ ಇದ್ದರೆ ಹೇಳಬೇಕು. ಸೀಟ್ಸ್ ನಾಟ್ ಅಲಾಟೆಡ್ ಡ್ಯೂ ಟು ನಾನ್ ಎಂಟ್ರಿ ಆಫ್ ಆಪ್ಷನ್ ಸಚ್ ಆಬ್ಜೆಕ್ಷನ್ ಶುಡ್ ನಾಟ್ ಬಿ ಸಬ್ಮಿಟೆಡ್. ಫಸ್ಟ್ ಹೇಳಿದ್ದಾರೆ, ನಿಮ್ಗೆ ಏನಾದರೂ ಯಾವುದಾದ್ರೂ ಎಂಟ್ರಿ ಮಾಡಿಲ್ಲ ಅಂದರೆ ಅದಕ್ಕೇನಾದರೂ ಅಲಾಟ್ ಆಗಿಲ್ಲ ಅಂದರೆ ಅಂಥ ಆಬ್ಜೆಕ್ಷನ್ಸ್ನೆಲ್ಲ ನೀಡಬಾರ್ದು. ಏನಾದರೂ ಜೆನ್ವಿನ್ ಆಗಿ ಕಟ್ ಆಫ್ಸ್ದು ನಮ್ಮದು ಜಾಸ್ತಿ ಇದ್ರೂ ಕೂಡ ಅಲಾಟ್ ಆಗಿಲ್ಲ ಆ ರೀತಿ ಇದ್ದರೆ ಅಷ್ಟೇ ನೀವು ಅದನ್ನು ಅಪೀಲನ್ನು ಮಾಡಬೇಕು. ದ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಫ್ UGCET 2026 ಸೆಕೆಂಡ್ ರೌಂಡ್ ಆ್ಯಂಡ್ UG NEET 2026 ಫಸ್ಟ್ ರೌಂಡ್ ವಿಲ್ ಬಿ ಡಿಕ್ಲೇರ್ಡ್ ಆಫ್ಟರ್ ದ ವೆರಿಫಿಕೇಷನ್ಸ್ ಆಫ್ ಆಬ್ಜೆಕ್ಷನ್ಸ್. ಒಂದ್ಸತಿ ಆಬ್ಜೆಕ್ಷನ್ನ ನೋಡಿದ ಮೇಲೆ ವೆರಿಫಿಕೇಷನ್ ಮಾಡಿದ ಮೇಲೆ ಫೈನಲ್ ರಿಸಲ್ಟ್ನ ಬಿಡ್ತಾರೆ. ಆ್ಯಂಡ್ ಯಾವಾಗ ಬಿಡ್ತಾರೆ ಅಕ್ಕ ಅಂತ ಕೇಳಿದ್ರೆ ದೇ ವಿಲ್ ನಾಟ್ ಟೇಕ್ ಮಚ್ ಟೈಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 24ನೇ ತಾರೀಕು ಅಂದರೆ ನಾಳೆ ಎಲ್ಲ ವೆರಿಫಿಕೇಷನ್ ಮಾಡಿ ನಿಮಗೆ ನಿಯರ್ಲಿ 25 ಈ ಟೈಮ್ ಹೊತ್ತಿಗೆ ಅಂದರೆ ಬಂದಿರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. KA will not be responsible for any action or consequences arising due to non-compliance with the instructions, notifications and announcement regarding the seat allotment appearing on the KA website. ಓಕೆ, ಸೊ ಅದಕ್ಕೇ ನಾವು ನಮ್ಮ ಚಾನಲ್ನಲ್ಲಿ ನಿಮಗೆ ತಕ್ಷಣ ಅಪ್ಡೇಟ್ ನೀಡ್ತಾ ಇರ್ತೀವಿ. ಸೊ ಐ ಥಿಂಕ್ ಸೊ ನೀವೆಲ್ಲರೂ ನಿಮ್ಮ ಅಲಾಟ್ಮೆಂಟ್ ಸೀಟ್ ಆಗಿದ್ದು ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಯಾವ ಸೀಟ್ ಆಗಿದೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ನೋಡೋಣ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳಿದ್ದೆ. ಈಗ ನೀವು ಅಂದ್ಕೊಂಡಿರೋ ಕಾಲೇಜು ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ಸೊ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಕೂಡ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಲೈವ್ ಸ್ಟ್ರೀಮ್ ಬೇಕಾದರೆ ನೀವು ಕಮೆಂಟ್ ಮಾಡ್ಬೋದು. ಐ ವಿಲ್ ಟ್ರೈ ಟು ಕಮ್ ಲೈವ್ ಆ್ಯಂಡ್ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದ ಕಟ್ ಆಫ್ಸ್ ಆ್ಯಂಡ್ ಅದರ್ ಡಿಸ್ಕಷನ್ಸ್ ಆಲ್ಸೋ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.